ಪ್ರೈಸ್ ದ ಲಾರ್ಡ್. ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಯು ಆಲ್. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ನ ಮಾಡೋಣ. ಯಾವ ಚಾಪ್ಟರ್ ಮೇಲೆ ಅಂದರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಯೂಶಲಿ ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಮಕ್ಕಳು ಡಿಫಿಕಲ್ಟ್ ಅಂದ್ಕೊಳ್ತಾರೆ. ಆ್ಯಕ್ಚುಲಿ ದೀಸ್ ಆರ್ ವೆರಿ ಸಿಂಪಲ್ ಕ್ವೆಶ್ಚನ್ಸ್. ಪ್ರೊವೈಡೆಡ್ ಫಾರ್ಮುಲಾಸ್ ಕರೆಕ್ಟಾಗಿ ಗೊತ್ತಿದ್ರೆ ಈ ಚಾಪ್ಟ್ರಲ್ಲಿ ನೀವು ಮಿಸ್ ಮಾಡುವಂಥ ಸಾಧ್ಯತೆಗಳೇ ಇಲ್ಲ. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ಆ ಟೈಮ್, ಡೈರೆಕ್ಟಾಗಿ ಪ್ರಾಬ್ಲಮ್ಸ್ಗೆ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ನೀವು ಅಲ್ಲಿ ನೋಡ್ತಿರ್ಬೋದು. ಈ ಕ್ವೆಶ್ಚನ್ಸಲ್ಲಿ ಈ ವಿಡಿಯೋದಲ್ಲಿ ಸ್ವಲ್ಪ ಈಸಿ ಕ್ವೆಶ್ಚನ್ಸ್ ಮಾಡೋಣ. ಸೊ ಫಸ್ಟ್ ಕ್ವೆಶ್ಚನ್ ಹೀಗಿದೆ: ದ ವ್ಯಾಲ್ಯೂ ಆಫ್ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಇಸ್. 4 ಆಪ್ಷನ್ ಇದೆ. ಫಸ್ಟ್ ಆಫ್ ಆಲ್ ನೀವು ಆಪ್ಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 60 ಡಿಗ್ರೀಸ್? ಓಕೆ, ನಮಗೆ ಗೊತ್ತು ಟ್ಯಾನ್ 60 ಡಿಗ್ರೀಸ್ ಇಸ್ √3 ಅಂತ. ನಿಮ್ಗೆ ಆ ಟೇಬಲ್ ವ್ಯಾಲ್ಯೂ ಗೊತ್ತಿದ್ದರೆ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಸೊ ಟ್ಯಾನ್ 60 ಸ್ಕ್ವೇರ್ ಈಸ್ ನಥಿಂಗ್ ಬಟ್ √3 ಸ್ಕ್ವೇರ್. ಸೊ √3 ಸ್ಕ್ವೇರ್ ಅಂದರೆ √2 3 ಕ್ಯಾನ್ಸಲ್ ಆಗುತ್ತೆ, √10 ಸ್ಕ್ವೇರು. ಸೊ ದ ರೈಟ್ ಆನ್ಸರ್ ಇಸ್ 3. ಯಾವುದ್ರಲ್ಲಿದೆ? ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ಗೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಓಕೆ, ನಾವು ಮೂವಿಂಗ್ ಆನ್ ಟು ದ ಸೆಕೆಂಡ್ ಒನ್. ಇದು ಕೂಡ ತುಂಬ ಈಸಿ ಕ್ವೆಶ್ಚನ್. 1 + tan square 60 degree whole square is equal to. ಓಕೆ, ಸೊ ದಿಸ್ ಇಂಪ್ಲೈಸ್ 1 + ಏನಪ್ಪ tan square 60 ಡಿಗ್ರೀಸ್ ಈಗ ತಾನೇ ಮಾಡಿದ್ದೀವಿ. tan 60 is equal to √3 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತೆ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ 1 + √10 ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ಸ್, 1 + 3 ಹೋಲ್ ಸ್ಕ್ವೇರ್ ಆಗುತ್ತೆ. 1 + 3 ಏನು? 4 ಸ್ಕ್ವೇರ್ ಏನು ಸಂತೋಷ್? 4 ಸ್ಕ್ವೇರ್ ಇಸ್ 16. ಓಕೆನಾ? ಸೊ ಫಾರ್ ರೈಟ್ ಆನ್ಸರ್ ಇಸ್ 16 ಆ್ಯಂಡ್ ಆಪ್ಷನ್ ಇರೋದು ಆಪ್ಷನ್ ಸಿ ನಲ್ಲಿ. ಓಕೆ, ದಟ್ ವುಡ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸರಿನಾ? ಓಕೆ, ಮೂವಿಂಗ್ ಆನ್ ಟು ದ ಥರ್ಡ್ ಒನ್. ಕ್ವೆಶ್ಚನ್ ಏನಿದೆ? ಇಫ್ 2 cos θ is equal to 1 ಅಂತಿದೆ. ಸೊ ಇಫ್ ಯು ಟೇಕ್ 2 cos θ is equal to 1, ದಿಸ್ ವಿಲ್ ಇಂಪ್ಲೈ cos θ ವ್ಯಾಲ್ಯೂ ಏನಾಗುತ್ತೆ? 1 ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ದಿಸ್ ಇಂಪ್ಲೈಸ್ cot ವಾಟ್ ವ್ಯಾಲ್ಯೂ ಇಸ್ ಹಾಫ್. ಕಾಸ್ಟಲ್ಲಿ ಯಾವ ಆ್ಯಂಗಲ್ಗೆ, ಯಾವ ಟೀಟಾಗೆ ಹಾಫ್ ಬರುತ್ತೆ ಅಂತ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. cos 60 ಡಿಗ್ರಿ ವಿಲ್ ಬಿ ಹಾಫ್. ಸೊ θ is equal to 60 ಡಿಗ್ರಿ. ಕ್ವೆಶ್ಚನ್ ಏನು? ಇಫ್ 2 cos θ is equal to 1 and θ is an acute angle, then the value of θ is ಅಂತ. ಸೊ sin 30 is off, at the same time cos 60 is off. The right answer is 60 degrees. Option D is the right answer for this question. ಸರಿನಾ? ಓಕೆ, ಸೊ ಡೌಟ್ಸ್ ಇಲ್ಲ ಅಂದ್ಕೊಳ್ತೀನಿ. ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಫೋರ್ತ್ ಕ್ವೆಶ್ಚನ್ ಏನು ಹೇಳುತ್ತೆ? 1 - cos square is equal to 3/4 ಅಂತೆ. ಅಂದರೆ ಐ ಹ್ಯಾವ್ 1 - cos square θ is equal to 3/4. ನಮಗೆ ಗೊತ್ತು, ವಿ ಆಲ್ ನೋ ದಟ್ 1 - cos square is nothing but sin square θ, ಬಿಕಾಸ್ sin square + cos square is equal to 1 ಅಂತಿದೆ. ನೆನಪಿದೆಯಾ? ಸೊ sin square θ is equal to 3/4 ಆದರೆ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ತಗೊಂಡಾಗ ಏನಾಗುತ್ತೆ? sin θ ಸಿಗುತ್ತೆ. ಬಿಕಾಸ್ ಐ ವಾಂಟ್ sin θ. ಇಫ್ 1 - cos square θ is equal to 3/4, then sin θ is equal to ಅಂತ ಕೇಳ್ತಿದ್ದೇನೆ. ಸೊ ಟೇಕಿಂಗ್ ಸ್ಕ್ವೇರ್ ರೂಟ್ ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ 3/4. ಸ್ಕ್ವೇರ್ ರೂಟ್ ಸ್ಪ್ಲಿಟ್ ಮಾಡಿ √3 ಡಿವೈಡೆಡ್ ಬೈ √4 ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ √3 ಡಿವೈಡೆಡ್ ಬೈ 4 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ √4 ಏನಾಗುತ್ತೆ? 2 ಆಗುತ್ತೆ. ಓಕೆ, ಸೊ ಆಪ್ಷನ್ಸ್ ನೋಡಿ. ಕರೆಕ್ಟ್ ಆನ್ಸರ್ √3/2 ಇರೋವಂಥ ಆಪ್ಷನ್ ಎ, ಆ್ಯಂಡ್ ದಟ್ ವಿಲ್ ಗಿವ್ ಅಸ್ ದಿ ರೈಟ್ ಆನ್ಸರ್. ಓಕೆ, ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಪ್ರೊವೈಡೆಡ್ ಹೇಳಿದ್ನಲ್ಲ, ಫಾರ್ಮುಲಾಸ್ ಗೊತ್ತಿರಬೇಕು ಆ್ಯಂಡ್ ಪರ್ಟಿಕ್ಯುಲರ್ ಟೇಬಲ್ಸ್ ಗೊತ್ತಿರಬೇಕು. ಇದರಲ್ಲಿ ಟ್ರಿಗ್ನೋಮೆಟ್ರಿಕ್ ಟೇಬಲ್ಸ್. ಸರಿನಾ? ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಸೊ ಫಿಫ್ತ್ ಕ್ವೆಶ್ಚನ್ ಏನು ಹೇಳುತ್ತೆ? ದ ವ್ಯಾಲ್ಯೂ ಆಫ್ tan θ ಇಂಟು cot θ ಇಸ್. ನಮಗೆ ಆ್ಯಕ್ಚುಲಿ ಸ್ಟ್ರೈಟ್ ಫಾರ್ವರ್ಡ್ ಬರಿಬೋದು, ಏನು ಪ್ರಾಬ್ಲಮೇ ಇಲ್ಲ. tan θ ಇಂಟು cot θ ಈಸ್ ಈಕ್ವಲ್ ಟು tan θ ಹಾಗೆ ಬರ್ಕೊಳ್ಳಿ. ನಮಗೆ ಗೊತ್ತು cot ಈಸ್ ದ ರೆಸಿಪ್ರೋಕಲ್ ಆಫ್ tan ತಾನೆ. ಸೊ tan θ ಇಂಟು 1/tan θ ಕ್ಯಾನ್ಸಲ್ ಆದರೆ 1 ಸಿಗುತ್ತೆ. ಓಕೆ, ರೆಸಿಪ್ರೋಕಲ್ ಫಂಕ್ಷನ್ಸ್ ಇವು ನೆನ್ಪಿಟ್ಕೊಳ್ಳಿ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, tan θ ಇಂಟು cot θ. ಸಿಮಿಲರ್ಲಿ sin θ ಇಂಟು cosecant θ ಇದ್ರೂ 1 ಬರುತ್ತೆ, cos θ ಇಂಟು secant θ ಇದ್ರೂ 1 ಬರುತ್ತೆ. ರಿಮೆಂಬರ್, ಇಟ್ ಈಸ್ ಮಲ್ಟಿಪ್ಲಿಕೇಶನ್. ಓಕೆ, ದ ಪ್ರಾಡಕ್ಟ್ ಆಫ್ ದ ರೆಸಿಪ್ರೋಕಲ್ ಫಂಕ್ಷನ್ಸ್ ವುಡ್ ಬಿ ಈಕ್ವಲ್ ಟು 1. ಸೊ ಕರೆಕ್ಟ್ ಆನ್ಸರ್ 1. ಇಟ್ ಈಸ್ ಗಿವನ್ ಇನ್ ಆಪ್ಷನ್ ಬಿ. ಓಕೆ, ಗೊತ್ತಾಗ್ತಿದೆ ತಾನೆ? ಫೈನ್. ಸೊ ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್. ಲೆಟ್ಸ್ ಮೂವ್ ಆನ್ ಟು ದಿ ಸಿಕ್ಸ್ತ್ ಕ್ವೆಶ್ಚನ್. ಇದಂತೂ ಬಹಳ ಈಸಿ ಕ್ವೆಶ್ಚನ್ನು. ಇಫ್ tan x is equal to 7/4,
ದೆನ್ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಹೇಳ್ತಾ ಇದ್ದೀನಿ. ಇದು ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 7/24 ಇರೋದ್ರಿಂದ ನಾವು ಈಗ ತಾನೇ ನೋಡಿದ್ದೀವಿ ಕಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಟ್ಯಾನ್. ದೇರ್ ಫೋರ್ ಕಾಟ್ ಎಕ್ಸ್ ಇಸ್ ನಥಿಂಗ್ ಬಟ್ ಟೇಕ್ ದ ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದರೆ ದಬಾಕಿ ಮೀನ್ಸ್ exchange the numerator and denominator. Okay, so cot x would be nothing but 24/7. So hudki right option is in option D, which is nothing but 24/7. ಓಕೆ, ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇದೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಟ್ಯಾನ್ ಕೇಳಿ ಕಾಟ್ ಕೇಳಿದ್ರೆ ರೆಸಿಪ್ರೋಕಲ್ ಮಾಡಿ, ಸೈನ್ ಕೇಳಿಬಿಟ್ಟು ಅದರ ಕೊಸಿಕೆಂಟ್ ಕೇಳಿದರೆ ರೆಸಿಪ್ರೋಕಲ್ ಮಾಡಿ. ಪ್ರತಿ ಸರಿ ಸೈನ್ ಕೇಳಿ ಕೊಸಿಕೆಂಟ್ ಕೇಳಬೇಕು ಅಂತೇನಿಲ್ಲ. ಕೆಲವು ಸರಿ ಕೊಸಿಕೆಂಟ್ ಕೊಟ್ಟು ಸೈನ್ ಕೇಳ್ಬೋದು. ಅಟ್ ದ ಸೇಮ್ ಟೈಮ್ ರೆಸಿಪ್ರೋಕಲ್ ತೊಗೊಳ್ಳಿ, ಬಿಕಾಸ್ ನಿಮಗೆ ಯಾವ್ಯಾವ್ದು ರೆಸಿಪ್ರೋಕಲ್ ಅಂತ ಗೊತ್ತಿರಬೇಕು. ಇನ್ ಕೇಸ್ ಏನಾದರೂ ನಿಮಗೆ ಟ್ರಿಗ್ನೋಮೆಟ್ರಿಯ ಬೇಸಿಕ್ಸ್ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ, ಪ್ರೀವಿಯಸ್ಸಾಗಿ ನಾನು ಆಲ್ರೆಡಿ ಚಾಪ್ಟರ್ ವೈಸ್ ವೀಡಿಯೋಸ್ ಮಾಡಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ಗೆ ಹೋದರೆ ನಿಮ್ಗೆ ಅಲ್ಲಿ ಸಿಗುತ್ತೆ, ಅಲ್ಲಿ ಕಲಿಬೋದು. ಓಕೆ, ಸೊ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಫಾರ್ ಅಸ್ ಟು ಡಿಸ್ಕಸ್ ಅಬೌಟ್ ದಿ ಕಾನ್ಸೆಪ್ಟ್ಸ್. ಸರಿನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಇದು ಒಂದು ಚಾಲೆಂಜಿಂಗ್ ಕ್ವೆಶ್ಚನ್. ಇಫ್ ಸೀಕೆಂಟ್ ಆಫ್ ಟೀಟಾ ಪ್ಲಸ್ 36 ಡಿಗ್ರೀಸ್ ಈಸ್ ಈಕ್ವಲ್ ಟು ಕೊಸಿಕೆಂಟ್ ಟೀಟಾ, ದೆನ್ ದ ವ್ಯಾಲ್ಯೂ ಆಫ್ ಟೀಟಾ ಇಸ್. ಸೊ ಟೀಟಾ ವ್ಯಾಲ್ಯೂ ಬೇಕಂತೆ. ಹೇಗೆ ಕಂಡುಹಿಡಿಯೋದು ಅಂತಂದರೆ, ಲೆಟ್ ಮೀ ಟೇಕ್ ದಿಸ್. ಸೊ ಸೀಕೆಂಟ್ ಆಫ್ ಟೀಟಾ ಪ್ಲಸ್ 36 ಡಿಗ್ರೀಸ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ, ಕೊಸಿಕೆಂಟ್ ಟೀಟಾ ಅಂತ. ಸೊ ಕೊಸಿಕೆಂಟ್ ಟೀಟಾನ ಸೀಕೆಂಟಲ್ಲಿ ಕನ್ವರ್ಟ್ ಮಾಡೋಣ. ಹೇಗೆ ನಿಮ್ಗೆ ಗೊತ್ತು, secant and cosecant share 90 degrees. So cosecant theta can be written as secant of 90 minus theta. ನೆನಪಿದೆಯಾ? ಇಸ್ ಇಟ್ ನಾಟ್? ಸೊ ಎರಡೂ ಕಡೆ ಸೀಕೆಂಟ್ ಇರೋದ್ರಿಂದ ಕಂಪೇರ್ ಮಾಡಿ, ಯು ವಿಲ್ ಗೆಟ್ ಟೀಟಾ ಪ್ಲಸ್ 36 ಡಿಗ್ರೀಸ್ ಈಸ್ ಈಕ್ವಲ್ ಟು 90 ಡಿಗ್ರೀಸ್ ಮೈನಸ್ ಟೀಟಾ. ಓಕೆ, ಈಗ ಈ ಟೀಟಾನ ಈ ಕಡೆ ತಗೊಬಂದು 36ನ ಈ ಕಡೆ ತಗೊಬನ್ನಿ. ದೇರ್ ಫೋರ್ ನಮಗೇನು ಸಿಗುತ್ತೆ, ಟೀಟಾ ಪ್ಲಸ್ ಟೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ 36. ಸೊ 36 degrees. Okay, so theta plus theta ಏನು 2 theta. 2 theta is equal to 90 minus 36 ಎಷ್ಟು 54 degrees ಬರುತ್ತೆ. ಓಕೆ, ಸೊ 2 times theta is equal to 54 degrees. Therefore theta is equal to 54/2. 54 degrees by 2 ಎಷ್ಟಾಗುತ್ತೆ? 54 ಅಲ್ಲಿ ಅರ್ಧ ಅಂದರೆ 27 degrees ಆಗುತ್ತೆ. ಓಕೆ, ಸೊ 27 ಡಿಗ್ರೀಸ್ ಮತ್ತೆ ಆಪ್ಷನ್ ಡಿ ಯಲ್ಲಿದೆ. ಇದೊಂದು ಕಾಕತಾಳೀಯ. ಓಕೆ, ಕೋಇನ್ಸಿಡೆನ್ಸ್. ಪ್ರತಿ ಆನ್ಸರು ಡಿ ಯಲ್ಲೇ ಇರಬೇಕಂತೇನಿಲ್ಲ. ಇಟ್ ವುಡ್ ಬಿ ಈಕ್ವಲಿ ಡಿವೈಡೆಡ್. ನಿಮ್ಮ 40 ಕ್ವೆಶನ್ಸಲ್ಲಿ ಆಲ್ಮೋಸ್ಟ್ 10 ಕ್ವೆಶನ್ಸ್ ಎ, 10 ಬಿ, 10 ಸಿ ಅಲ್ಲಿ ಮತ್ತು 10 ಡಿ ಯಲ್ಲಿ ಆನ್ಸರ್ ಸರಿ ಇರುತ್ತೆ. ಸರಿನಾ? ಓಕೆ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ವೆಲ್, ಹಿಯರ್ ಕಮ್ಸ್ ದ 8th ಕ್ವೆಶ್ಚನ್. ದ ವ್ಯಾಲ್ಯೂ ಆಫ್ ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಈಸ್ ಅಂತ ಹೇಳ್ತಿದ್ದಾನೆ. ಸೊ ಆ್ಯಕ್ಚುಲಿ ನಮ್ಗೆ ಕೊಟ್ಟಿರೋದು ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 1/sin ಸ್ಕ್ವೇರ್. 1/sin ಅಂದರೆ ರೆಸಿಪ್ರೋಕಲ್ ಆಫ್ ಸೈನ್. ಏನು, ವಾಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಸೈನ್? ವಿ ನೋ ದ ರೆಸಿಪ್ರೋಕಲ್ ಆಫ್ ಸೈನ್ ಇಸ್ ಕೊಸಿಕೆಂಟ್ ಸ್ಕ್ವೇರ್. ಸೊ ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು ಏನು ಅಂತ ಕೇಳ್ತಿದ್ದಾನೆ. ನೆನ್ಪಿಟ್ಕೊಳ್ಳಿ, 1 ಪ್ಲಸ್ ಕಾಟ್ ಸ್ಕ್ವೇರ್ ಇಸ್ ಕೊಸಿಕೆಂಟ್ ಸ್ಕ್ವೇರ್ ಇರೋದ್ರಿಂದ ಕಾಟ್ ಸ್ಕ್ವೇರ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ವಿಲ್ ಬಿ ನಥಿಂಗ್ ಬಟ್ 1. ಈ ಥರ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟು 1 ಅಂತ ಹಾಕ್ಬಿಟ್ಟು ಮಿಸ್ಟೇಕ್ ಮಾಡ್ಕೊತಾರೆ. ಆ್ಯಕ್ಚುಲಿ ಇದಕ್ಕೆ ಆನ್ಸರು 1 ಅಲ್ಲ, -1. ಯಾಕೆ ಅಂತಂದರೆ ನೆನ್ಪಿಟ್ಕೊಳ್ಳಿ. ಸೊ ಜಸ್ಟ್ ಲುಕ್ ಹಿಯರ್, 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಆಗುತ್ತೆ. ದೇರ್ ಫಾರ್ 1 ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಮೈನಸ್ ಕಾಟ್ ಸ್ಕ್ವೇರ್. ಇಲ್ಲಿರೋದು ಕಾಟ್ ಸ್ಕ್ವೇರ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್, ಉಲ್ಟಾ ಇದೆ. ಸೊ ಉಲ್ಟಾ ಇತ್ತು ಅಂತಂದರೆ ಇಟ್ ಈಸ್ ಆ್ಯಕ್ಚುಲಿ ದಿ ಅದರ್ ವೇ ರೌಂಡ್, ಮೈನಸ್ ಆಫ್ ದಿಸ್. ಸೊ ಇದು ಮೈನಸ್ ಆಫ್ ರಿಲೇಷನ್ ಬರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ -1. ದ ರೈಟ್ ಆನ್ಸರ್ ಇಸ್ -1. ಅಥವಾ ನಿಮಗೆ ಕನ್ಫ್ಯೂಷನ್ ಇತ್ತಂದರೆ ಇಲ್ಲಿ ಮೈನಸ್ ಕಾಮನ್ ತೆಗೀರಿ, ಆವಾಗ ಮೈನಸ್ ಆಫ್ ಕಾಟ್ ಸ್ಕ್ವೇರ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಬರುತ್ತೆ. ಕಾಟ್ ಸ್ಕ್ವೇರ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ 1 ಬರೋದ್ರಿಂದ ಯು ವಿಲ್ ಗೆಟ್ -1. ಅಥವಾ ಮೈನಸ್ ಈ ಕಡೆ ತೊಗೊಂಡು ಬನ್ನಿ. ಗೊತ್ತಾಗ್ತಿದೆಯಾ? ಇದರಲ್ಲಿ ಏನು ಕನ್ಫ್ಯೂಷನ್ಸ್ ಇಲ್ಲ. ಯಾವ ಟರ್ಮ್ನ ಯಾವ ಕಡೆ ಕಳಿಸ್ತೀರಿ ಅನ್ನೋದು ನಮ್ಗೆ ಇಂಪಾರ್ಟೆಂಟ್. ಅಥವಾ ಏನು ಮಾಡಿ, ಕಾಟ್ ಸ್ಕ್ವೇರ್ ಮೈನಸ್ ಕೊಸಿಕೆಂಟ್ ಬೇಕಲ್ವಾ, ಇದನ್ನು ಈ ಕಡೆ ತೊಗೊಬಂದು 1 ಆ ಕಡೆ ತೊಗೊಂಡ್ರೆ ಹೋದರೆ ಆಟೋಮೆಟಿಕಲಿ 1 ಆ ಕಡೆ ತೊಗೊಂಡೋದಾಗ -1 ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಸೊ ಈ ಒಂದು ಕ್ವೆಶ್ಚನ್ಗೆ ರೈಟ್ ಆನ್ಸರ್ ಇಸ್ -1. ಆಪ್ಷನ್ ಇಸ್ ಬಿ. ಮೂವಿಂಗ್ ಆನ್ ಟು ದ 9th ಕ್ವೆಶ್ಚನ್. ಇಫ್ ಸೈನ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಟೀಟಾ ಆ್ಯಂಡ್ ಟೀಟಾ ಈಸ್ ಅಕ್ಯೂಟ್, ದೆನ್ ದ ವ್ಯಾಲ್ಯೂ ಆಫ್ ಟೀಟಾ ಇಸ್. ಇವನು ಏನು ಹೇಳ್ತಿದ್ದಾನೆ, ಕಂಡೀಷನ್ ಕೊಟ್ಟಿದ್ದಾನೆ, ಯಾವ ವ್ಯಾಲ್ಯೂನೂ ಕೊಟ್ಟಿಲ್ಲ. ಸೈನ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಟೀಟಾ ಅಂತ ಕೊಟ್ಟಿದ್ದಾನೆ. ಇಂಪ್ಲಾಯ್ಸ್ ಯಾವ ಟೀಟಾಗೆ ಸೈನ್ ಆ್ಯಂಡ್ ಕಾಸ್ ಸೇಮ್ ಇರುತ್ತೆ. ಪ್ಲೀಸ್ ರಿಮೆಂಬರ್, ಸೈನ್ ಆ್ಯಂಡ್ ಕಾಸ್ ಬೋತ್ ವಿಲ್ ಬಿ ಈಕ್ವಲ್ at theta is equal to 45 degrees, because
sin 45 and cos 45 both are nothing but ಏನು 1/√2 ಕರೆಕ್ಟಾ. ಸೊ ಪ್ಲೀಸ್ ನೋಟ್ ಇಟ್ ಡೌನ್. ಸೈನ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಟೀಟಾ ಅಂದರೆ ಸೈನ್ ಆ್ಯಂಡ್ ಕಾಸ್ ಯಾವಾಗ ಸೇಮ್ ಬರುತ್ತೆ ಅಂತ ಆ್ಯಟ್ 45 ಡಿಗ್ರೀಸ್. ಇಲ್ಲಿ ಬರೀ ಯಾವ ಆ್ಯಂಗಲ್ ಅಂತ ಕೇಳಿದ್ದಾನೆ. ಸೊ 45 ಡಿಗ್ರೀಸ್ ಇಸ್ ದ ರೈಟ್ ಆನ್ಸರ್ ಆ್ಯಂಡ್ ದ ಆನ್ಸರ್ ಇಸ್ ಇನ್ ಆಪ್ಷನ್ ಬಿ. ಸರಿ ಇದೆಯಲ್ಲ. ಓಕೆ, ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಒನ್. ಸೊ 10th question is the value of sin square 60 degrees minus sin square 30 degrees is ಅಂತ ಕೇಳ್ತಿದ್ದಾನೆ. ಸೊ ದಿಸ್ ಇಸ್ ಈಕ್ವಲ್ ಟು ದೇರ್ ಫಾರ್ sin 60 ವ್ಯಾಲ್ಯೂ ಏನು ನಮ್ಗೆ ಗೊತ್ತು. sin 60 is √3/2. ಸೊ √3/2 ಹೋಲ್ ಸ್ಕ್ವೇರ್ ಮೈನಸ್ sin 30 is 1/2 ಕರೆಕ್ಟ್ ತಾನೆ. ಸ್ಕ್ವೇರ್ ಬೇಕಂತೆ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಸೊ √3/2 ಸ್ಕ್ವೇರ್ ಇಸ್ √3 ಸ್ಕ್ವೇರ್ ಇಸ್ 3, 2 ಸ್ಕ್ವೇರ್ ಇಸ್ 4. ಓಕೆ, ಮೈನಸ್ 1 ಸ್ಕ್ವೇರ್ ಇಸ್ 1, 2 square is again 4. So denominator is 4 ಇರೋದ್ರಿಂದ just subtract the numerator 3 minus 1. So 3 minus 1 is 2/4. 2/4 option ಎಲ್ಲೂ ಇಲ್ಲ. So divide ಮಾಡಿ 2 1s are 2 2s are. So the right answer is half 1/2. ಎಲ್ಲಿದೆ? So the 1/2 answer is an option B. ಕನ್ಫ್ಯೂಸ್ ಆಗಬಾರ್ದು. ಓಕೆ, ಕೆಲವು ಸರಿ ಆ ಥರದಲ್ಲಿ ಡಿ ಹಾಕ್ಬಿಡ್ತೀರ. ಡಿ -1 -half ಕೊಟ್ಟಿದ್ದಾನೆ. ಓಕೆ, ಪ್ಲೀಸ್ ಬಿ ಕೇರ್ಫುಲ್, ಆ ಥರ ಪಡಬೇಡಿ. Okay, so that's it with the 10th one. Let's take up the next one. So this is an important question. 11 ಈ ಥರ ಕ್ವಶನ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ತುಂಬ ಇದೆ. ಇಫ್ secant 2a is equal to cosecant a minus 27 degrees where 2a is an acute angle ಅಂತ ಹೇಳ್ತಿದ್ದಾನೆ, then the measure of a is a ವ್ಯಾಲ್ಯೂ ಬೇಕಂತೆ. ಓಕೆ, ಲೆಟ್ ಅಸ್ ಟ್ರೈ. ಸೊ ಏನು ಕೊಟ್ಟಿದ್ದಾನೆ, secant 2a is equal to cosecant a minus 27 degrees. ಸೊ ಸೀಕೆಂಟ್ನ ಕೊಸಿಕೆಂಟ್ ಕನ್ವರ್ಟ್ ಮಾಡಬೇಕು. ನೆನಪಿದೆಯಲ್ಲ, ಇವೆರಡು ಕಾಂಪ್ಲಿಮೆಂಟರಿ ಆ್ಯಂಗಲ್. ಸೊ ಸೀಕೆಂಟ್ ಕ್ಯಾನ್ ಬಿ ರಿಟನ್ ಆ್ಯಸ್ ಕೊಸಿಕೆಂಟ್ 90 ಮೈನಸ್ ಟೀಟಾ. ಟೀಟಾ ಇಲ್ಲಿರೋದು 2a. ಸೊ 90 ಮೈನಸ್ 2a ಇಸ್ ಈಕ್ವಲ್ ಟು ಕೊಸಿಕೆಂಟ್ ಆಫ್ a ಮೈನಸ್ 27 ಡಿಗ್ರೀಸ್. ಗೊತ್ತಾಗ್ತಿದೆಯಲ್ಲ. ಸೊ ಎರಡೂ ಕಡೆ ಕೊಸಿಕೆಂಟ್ ಇರೋದ್ರಿಂದ ಐ ಕ್ಯಾನ್ ಕಂಪೇರ್ ದ ವ್ಯಾಲ್ಯೂಸ್ ಟೀಟಾಸ್. ದಟ್ ಈಸ್ 90 ಡಿಗ್ರಿ ಮೈನಸ್ 2a is equal to a minus 27 degrees. ಸೊ 2a ಈ ಕಡೆ ತಗೊಬಂದು 27 ಆ ಕಡೆ ತೊಗೊಂಡು ಹೋಗ್ತೀನಿ. ಸೊ 90 degrees plus 27 degrees. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ a plus 2a ಕರೆಕ್ಟಾ. ಸೊ 90 plus 27 is to 117 degrees. ಸೊ 117 degrees is equal to 3a ಆಗುತ್ತೆ. ದೇರ್ ಫೋರ್ a is nothing but 117 divided by 3 ಎಷ್ಟಾಗುತ್ತೆ? ಡಿವೈಡ್ ಮಾಡಿದ್ರೆ 39 ಡಿಗ್ರೀಸ್ ಬರುತ್ತೆ. ಬಿಕಾಸ್ 3 4s is 12, 120 ಇದ್ದರೆ 40 ಡಿಗ್ರೀಸ್ ಬಂದಿರೋದು. ಸೊ 117 ಇರೋದ್ರಿಂದ 39 ಡಿಗ್ರೀಸ್. ಸೊ 39 ಡಿಗ್ರೀಸ್ ಇಸ್ ದ ರೈಟ್ ಆನ್ಸರ್ ಆ್ಯಂಡ್ ಇಟ್ ಈಸ್ ಫೌಂಡ್ ಇನ್ ಆಪ್ಷನ್ ಸಿ. ಓಕೆ, ಗೊತ್ತಾಗ್ತಿದೆಯಲ್ಲ. ಪ್ರತಿ ಕ್ವೆಶ್ಚನ್ನು ಡೈರೆಕ್ಟಾಗಿ ಸಿಗೋದಿಲ್ಲ, ಕೆಲವು ಸರಿ ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ಲೀಸ್ ನೋಟ್ ಡೌನ್, ನಿಮ್ಮ ಮಾಡಲ್ ಕ್ವೆಶ್ಚನ್ ಪೇಪರ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಮಾಡಲ್ ಕ್ವೆಶ್ಚನ್ ಪೇಪರಲ್ಲೂ ಈ ಥರ ಕ್ವೆಶ್ಚನ್ಸ್ ಇದ್ದಾವೆ. ಓಕೆ, ಪ್ಲೀಸ್ ನೋಟ್ ಡೌನ್. ಓಕೆ, ಮುಂದಕ್ಕೆ ಹೋಗೋಣ. ಇನ್ಮೇಲೆ ಸ್ವಲ್ಪ ವರ್ಕೌಟ್ ಇರೋವಂಥ ಕ್ವಶನ್ಸ್ ತೊಗೊಂಡಿದ್ದೀನಿ. ಇಫ್ 3x is equal to secant theta, 3/x is equal to tan theta, then x square minus 1/x square is equal to ಅಂತ ಕೇಳ್ತಿದ್ದಾನೆ. ಸೊ ಆ್ಯಕ್ಚುಲಿ ಏನಿದೆ, 3x is equal to secant theta ಅಂತಿದೆ. ಓಕೆ, ದೇರ್ ಫೋರ್ ಸ್ಕ್ವೇರ್ ಮಾಡೋಣ. ಇಫ್ ಯು ಟೇಕ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, 3x ಸ್ಕ್ವೇರ್ ಏನಾಗುತ್ತೆ, 9x ಸ್ಕ್ವೇರ್. ಸೊ 9x ಸ್ಕ್ವೇರ್ is equal to secant ಸ್ಕ್ವೇರ್ x ಆಗುತ್ತೆ. ಸಾರಿ, secant ಸ್ಕ್ವೇರ್ theta. ಕರೆಕ್ಟಾ. ಸಿಮಿಲರ್ಲಿ 3/x is equal to tan theta ಕೊಟ್ಟಿದ್ದಾನೆ. ಅಗೇನ್ ಇಫ್ ಯು ಟೇಕ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ಯು ವಿಲ್ ಗೆಟ್ 9/x ಸ್ಕ್ವೇರ್ is equal to tan ಸ್ಕ್ವೇರ್ theta. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಏನು ಮಾಡೋಣ, ಇಫ್ ಯು ಟೇಕ್ ದಿಸ್ ಆಸ್ ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2, ಟೇಕ್ 1 minus 2. 1 minus 2 ತೊಗೊಂಡ್ರೆ ಏನಾಗುತ್ತೆ, ಯು ಹ್ಯಾವ್ 9x ಸ್ಕ್ವೇರ್ minus 9/x square. This is nothing but secant square theta minus tan square theta. Okay, so right hand side ಏನಾದರೂ ಬರಿಬೋದಾ? ನೆನಪಿದೆಯಾ? ವಿ ನೋ ದಟ್ 1 plus tan square is secant square. ಸೊ ಗೊತ್ತಾಗ್ತಿದೆಯಲ್ವಾ? ಸೊ secant 1 plus tan square secant square ಬರೋದ್ರಿಂದ secant square minus tan square will be 1. ಇವೆಲ್ಲ ಸ್ಟ್ಯಾಂಡರ್ಡ್ ರಿಸಲ್ಟ್ಸು, ನೆನಪಿರಬೇಕು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎರಡರಲ್ಲೂ 9 ಕಾಮನ್ ತೆಗೆದ್ರೆ ನಮ್ಗೆ ಉಳಿಯೋದು ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ನಿಮ್ಗೆ ನೋಡಿ, ನನಗೆ ಬೇಕಾಗಿದ್ದು ಬರೀ ಎಕ್ಸ್ ಸ್ಕ್ವೇರ್ ಮೈನಸ್ 1/x ಸ್ಕ್ವೇರ್. ದೇರ್ ಫೋರ್ ಎಕ್ಸ್ ಸ್ಕ್ವೇರ್
ಮೈನಸ್ 1/x² ವ್ಯಾಲ್ಯೂ ಏನಾಗುತ್ತೆ ಅಂದರೆ ಸೆಂಡ್ ದಿಸ್ 1 ಟು ದಿ ರೈಟ್ ಹ್ಯಾಂಡ್ ಸೈಡ್, ಮಲ್ಟಿಪ್ಲೈ ಇರೋದ್ರಿಂದ ಇದು ಡಿವೈಡ್ ಆಗುತ್ತೆ. ಓಕೆ, ಸೊ ದ ರೈಟ್ ಆನ್ಸರ್ ಇಸ್ 1/9. ಇದು ಇರೋದು ಆಪ್ಷನ್ ಸಿನಲ್ಲಿ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ನೋಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಕ್ವೆಶ್ಚನ್ ಅನಿಸುತ್ತೆ. ಆ್ಯಂಡ್ ಪ್ಲೀಸ್ ರಿಮೆಂಬರ್, ಇವೆಲ್ಲ ಎಕ್ಸಾಮ್ಗೆ ಕೇಳಿರೋಂಥ ಪ್ರಶ್ನೆ. ಒಂದು 10 years ಅಗೋ CBSE ಅಥವಾ ಸ್ಟೇಟ್ ಸಿಲೆಬಸಲ್ಲಿ ಕೇಳಿರೋ ಪ್ರಶ್ನೆಗಳು, ಆಗ ಮಲ್ಟಿಪಲ್ ಚಾಯ್ಸ್ ಆಗಿತ್ತು. ಓಕೆ, ಸೊ ಪ್ಲೀಸ್ ರಿಮೆಂಬರ್, ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಗಿವನ್ ದಟ್ sin theta is equal to a/b, then tan theta is equal to, sin theta ಕೊಟ್ಟಿದ್ದಾನೆ, tan theta ಬೇಕು. ಸೊ ಈ ಥರ ಪ್ರಾಬ್ಲಮ್ ಇತ್ತು ಅಂತಂದರೆ ಪ್ಲೀಸ್ ಆಲ್ವೇಸ್ ರಿಮೆಂಬರ್, ಒಂದು ಟ್ರಯಾಂಗಲ್ ತಗೊಳ್ಳಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್, ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್. ಓಕೆ, ನಾನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡಿದ್ದೀನಿ, ABC, ರೈಟ್ ಆ್ಯಂಗಲ್ ಡಟ್ B. ಓಕೆ, ಸೊ ಸೈನ್ ರೇಷಿಯೋ ಏನು, ವಿ ನೋ ಸೈನ್ ಈಸ್ ಆಪೋಸಿಟ್ ಬೈ ಹೈಪೋಟಿನ್ಯೂಸ್. ಸೊ sin theta is equal to a/b ಕೊಟ್ಟಿರೋದ್ರಿಂದ ಸೈನ್ ಈಸ್ ಆಪೋಸಿಟ್. ಸೊ ಈ ಥೀಟಾಗೆ ಆಪೋಸಿಟ್ ಸೈಡ್ ಈಸ್ AB, ದಟ್ ವ್ಯಾಲ್ಯೂ ಇಸ್ A, ಆ್ಯಂಡ್ ಹೈಪೋಟಿನ್ಯೂಸ್ ಇಸ್ B, ನೆನಪಿರಲಿ. ಓಕೆ, ನನಗೆ ಈ ಸೈಡ್ ಏನು ಅಂತ ಗೊತ್ತಾದರೆ ಟ್ಯಾನ್ ಥೀಟಾ ಆರಾಮಾಗಿ ಬರಿಬೋದು. ಓಕೆ, ದೇರ್ ಫೋರ್ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್, ಏನದು ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ, AC² is equal to AB² plus BC², that is square on the hypotenuse is equal to the sum of the square of the remaining two sides. Correct? So AC is nothing but B. So B² is equal to AB² ಅಂದರೆ A². ಓಕೆ, ಪ್ಲಸ್ BC² ನನಗೆ ಗೊತ್ತಿಲ್ಲ. ಓಕೆ, therefore B² ಮೈನಸ್ A² is equal to BC² ಆಗುತ್ತೆ. ಆದರೆ ಬರೀ BC ಬೇಕಂದರೆ ವಿತ್ ರೂಟ್ ತಗೊಳ್ತೀನಿ. ಸೊ BC is nothing but ಈ ವ್ಯಾಲ್ಯೂ ಏನಾಗುತ್ತೆ, ದಿಸ್ ಈಸ್ ರೂಟ್ ಆಫ್ B² ಮೈನಸ್ A² ಆಗುತ್ತೆ. ಗೊತ್ತಾಗ್ತಿದೆಯಾ? ದೇರ್ ಫೋರ್ ವಾಟ್ ಈಸ್ ಟ್ಯಾನ್ ವ್ಯಾಲ್ಯೂ, ಟ್ಯಾನ್ ಹೇಗೆ ಮೆಷರ್ ತಗೊಳ್ತೀರಾ, ವಿ ನೋ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಓಕೆನಾ? ಸೊ ದೇರ್ ಫೋರ್ ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಆಪೋಸಿಟ್ ಅಂದರೆ ಏನು, A ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದರೆ ರೂಟ್ ಆಫ್ B² ಮೈನಸ್ A². ಸೊ ಎಲ್ಲಿದೆ, A ಡಿವೈಡೆಡ್ ಬೈ ಅಂದರೆ ಇವೆರಡರಲ್ಲಿ ನೋಡಿ, A ಡಿವೈಡೆಡ್ ಬೈ ರೂಟ್ ಆಫ್ B² ಮೈನಸ್ A², ಎರಡು ಒಂದೇ ಥರ ಕಾಣಿಸುತ್ತೆ. ಇದು A² ಮೈನಸ್ B², ಇದು B² ಮೈನಸ್ A². ಸೊ ದ ರೈಟ್ ಆನ್ಸರ್ ಇಸ್ ಗಿವನ್ ಇನ್ ಆಪ್ಷನ್ ಡಿ. ಗೊತ್ತಾಗ್ತಿದೆಯಲ್ಲ? ಇವೆಲ್ಲ ಸ್ವಲ್ಪ ಟ್ರಿಕ್ಕಿ ಕ್ವೆಶ್ಚನ್ಸು, ಡೈರೆಕ್ಟಾಗಿ ಗೊತ್ತಾಗೋದಿಲ್ಲ, ಟ್ರಯಾಂಗಲ್ ಹಾಕಿದ್ರೇ ಗೊತ್ತಾಗೋದು. ಓಕೆನಾ? ಲೆಟ್ಸ್ ಮೂವ್ ಅಪ್ ಟು ದ ನೆಕ್ಸ್ಟ್ ಒನ್. ಹಿಯರ್ ಕಮ್ಸ್ ದ ನೆಕ್ಸ್ಟ್ ಕ್ವೆಶ್ಚನ್. If secant theta plus tan theta is equal to 1, then secant theta minus tan theta is question mark. ಇದು ನೋಡಿದ ತಕ್ಷಣ ಹೇಗೆ ಸರ್ ಸಬ್ಸ್ಟಿಟ್ಯೂಟ್ ಮಾಡೋದು, ಏನೇನೋ ಯೋಚನೆ ಮಾಡ್ತಾರೆ. ಇಲ್ಲಿ ಇದೊಂದು ನೆನ್ಪಿಟ್ಕೊಳ್ಳಿ, ಏನಂತ, ವಿ ನೋ ದಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಕರೆಕ್ಟಾ? ದೇರ್ ಫೋರ್ 1 is equal to secant square theta minus tan square theta. ಕರೆಕ್ಟಾ? ಕರೆಕ್ಟ್ ಸರ್. ಓಕೆ, ದೇರ್ ಫೋರ್ 1 is equal to, ಇದು A² ಮೈನಸ್ B² ಫಾರ್ಮ್ಯಾಟಲ್ಲಿ ಇದೆ. ಸೊ ಇದನ್ನು A+B ಇಂಟು A ಮೈನಸ್ B ಬರಿಬೋದಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ A+B ಅಂದರೆ ಸೀಕೆಂಟ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಸೀಕೆಂಟ್ ಥೀಟಾ, ಇದು ಸ್ಕ್ವೇರ್ ಅಲ್ಲ, ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ಗೊತ್ತಾಗ್ತಿದೆಯಾ? A² ಮೈನಸ್ B² ಇಸ್ A+B ಇಂಟು A ಮೈನಸ್ B. ನಮಗೆ ಈ ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ, ಏನಂತ, ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಈಸ್ ಗಿವನ್ ಇಟ್ ಆಸ್ 1. ಕರೆಕ್ಟಾ? ದೇರ್ ಫೋರ್ ನನಗೇನು ಸಿಗುತ್ತೆ, 1 is equal to 1 into secant theta minus tan theta. So that means therefore secant theta minus tan theta is equal to 1. Simply directly 1 ಬರುತ್ತೆ. ಕರೆಕ್ಟ್ ತಾನೆ? ಸೊ ಐ ವಾಂಟೆಡ್ ದಿಸ್, ದಟ್ ವ್ಯಾಲ್ಯೂ ಇಸ್ 1 ಆ್ಯಂಡ್ ಇಟ್ ಈಸ್ ಗಿವನ್ ಇನ್ ಆಪ್ಷನ್ ಬಿ. ಗೊತ್ತಾಗ್ತಿದೆಯಲ್ಲ? ಈ ಥರ ಕ್ವೆಶ್ಚನ್ಸ್ ಕೇಳೋ ಚಾನ್ಸಸ್ ಇದೆ. ನೋಡಿದ್ರೆ ಕನ್ಫ್ಯೂಷನ್ ಆಗೋ ಥರ ಕಾಣಿಸುತ್ತೆ, ಬಟ್ ನಾಟ್ ಮಚ್. ಇಲ್ಲಿ ವ್ಯಾಲ್ಯೂಸ್ ಏನು ಕೊಟ್ಟಿಲ್ಲ ಕಂಡುಹಿಡಿಯೋದಕ್ಕೆ. ಓಕೆ, ಸೊ ಇದನ್ನು ನೀವು ಈ ಥರ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಸೇಮ್ ಕ್ವೆಶ್ಚನ್ನು ಕೊಸಿಕೆಂಟ್ ಪ್ಲಸ್ ಕಾಟ್ ವ್ಯಾಲ್ಯೂ ಕೊಟ್ಟು ಕೊಸಿಕೆಂಟ್ ಮೈನಸ್ ಕಾಟ್ ಕೇಳ್ಬೋದು, ಅಥವಾ ರಿವರ್ಸ್, ಕೊಸಿಕೆಂಟ್ ಮೈನಸ್ ಟ್ಯಾನ್ಗೆ ವ್ಯಾಲ್ಯೂ ಕೊಟ್ಟು ಸೀಕೆಂಟ್ ಪ್ಲಸ್ ಟ್ಯಾನ್ಗೂ ವ್ಯಾಲ್ಯೂ ಕೇಳ್ಬೋದು. ಗೊತ್ತಾಗ್ತಿದೆಯಾ? ಈ ಎರಡು ಪ್ರಾಡಕ್ಟಲ್ಲಿ ಯಾವುದಾದ್ರು ಒಂದು ವ್ಯಾಲ್ಯೂ ಕೊಟ್ಟು ಇನ್ನೊಂದು ಕೇಳಿದ್ರೆ ಯೂಸ್ ದಿಸ್ ರಿಸಲ್ಟ್. ಗೊತ್ತಾಗ್ತಿದೆಯಲ್ಲ? ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್ನು ಅದೇ ಥರ ಕೇಳಿದ್ದೇನೆ. ಇಫ್ ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 1/4, ದೆನ್ ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಈಸ್ ಅಂತ. ಸೊ ಅಗೇನ್ ವಿ ಆರ್ ಯೂಸಿಂಗ್ ದ ಸೇಮ್ ರಿಸಲ್ಟ್. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಅಂತ ಫಾರ್ಮುಲಾ ಇದೆ. ಕರೆಕ್ಟಾ? ದೇರ್ ಫೋರ್
1 is equal to cosecant square theta minus cot square theta. Sarina, Prashanta? Okay. Therefore, 1 is equal to, this is again a square minus b square. It is nothing but a plus b, that is cosecant theta plus cot theta into cosecant theta minus cot theta. ಗೊತ್ತಾಗ್ತಿದೆಯಾ? ಈಗ ಇಲ್ಲಿ ಏನು ಕೊಟ್ಟಿದ್ದಾನೆ, ಕೊಸಿಕೆಂಟ್ ಮೈನಸ್ ಕಾಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 1 is equal to cosecant theta plus cot theta into this value is 1 by 4. 1 by 4 ಅಂದರೆ ಇದು ಆ್ಯಕ್ಚುಲಿ ಡಿವೈಡೆಡ್ ಬೈ ಆಗುತ್ತೆ. ನಾವು ಲೆಟ್ ಮಿ ಕ್ರಾಸ್ ಮಲ್ಟಿಪ್ಲೈ. Therefore, if you multiply by 4, I'll have 4 is equal to cosecant theta plus cot theta. ಗೊತ್ತಾಗ್ತಿದೆಯಲ್ಲ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ, ಅಥವಾ ಮಲ್ಟಿಪ್ಲೈ ಬೈ 4, ಎರಡೂ ಒಂದೇ ಪ್ರೊಸೀಜರ್, ಎರಡೂ ಒಂದೇ. ಸೊ ಕರೆಕ್ಟ್ ಆನ್ಸರ್ 4 ಬರುತ್ತೆ, ಆ್ಯಂಡ್ 4 ಈಸ್ ಗಿವನ್ ಇನ್ ಆಪ್ಷನ್ ಎ. ದಟ್ ವುಡ್ ಬಿ ಮೈ ರೈಟ್ ಆನ್ಸರ್. ಗೊತ್ತಾಗ್ತಿದೆಯಲ್ಲ? ಸೊ ಟ್ರಿಗ್ನೋಮೆಟ್ರಿ ಅಂದ ತಕ್ಷಣ ತುಂಬ ಡಿಫಿಕಲ್ಟ್ ಅಂತ ಮಕ್ಕಳು ಆಲ್ರೆಡಿ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದು ಫಿಕ್ಸ್ ಮಾಡ್ಕೋಬೇಡಿ. ಓಕೆ, ಆಗ ನೀಟಾಗಿ ಫಾರ್ಮುಲಾಸ್ ನೋಡಿಕೊಂಡು ಅದನ್ನು ಅಪ್ಲೈ ಮಾಡ್ತಾ ಹೋದರೆ ಕ್ವೆಶ್ಚನ್ಸ್ ಆರ್ ವೆರಿ ಈಸಿ. ಫೈನ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಸೊ 16th ಕ್ವೆಶ್ಚನ್ ಹೇಳುತ್ತೆ, ದ ವ್ಯಾಲ್ಯೂ ಆಫ್ 11 cot square minus 11 by cot square minus 11 by cos square ವ್ಯಾಲ್ಯೂ ಬೇಕಂತೆ. ಓಕೆ, ಸೊ ನಾವೇನು ಮಾಡೋಣ, ಎರಡರಲ್ಲೂ ನ್ಯೂಮರೇಟರ್ 11 ಇರೋದ್ರಿಂದ 11ನ ಕಾಮನ್ ತೆಗೆದ್ರೆ ನನಗೆ ಉಳಿಯೋದೇನು 1 by cot square theta minus 1 by cos square theta. ಕರೆಕ್ಟ್ ತಾನೆ? ಸೊ ದಿಸ್ ಇಸ್ ನಥಿಂಗ್ ಬಟ್ ಅಗೇನ್ 11ನ ಹೊರಗಡೆ ಇಡೋಣ. ವಾಟ್ ಈಸ್ 1 by cot? ನಮ್ಗೆ ಗೊತ್ತು 1 by cot ಈಸ್ ನಥಿಂಗ್ ಬಟ್ ಟ್ಯಾನ್, ರೆಸಿಪ್ರೋಕಲ್ ಆಫ್ ಟ್ಯಾನ್ ತಾನೆ ಕಾಟು. ಸೊ ಟ್ಯಾನ್ ಸ್ಕ್ವೇರ್ ಮೈನಸ್ 1 by cos. Cos is the reciprocal of secant. So 1 by cos is equal to secant square theta. So this is nothing but 11 into, ಈಗ ತಾನೇ ನೋಡಿದ್ದೇವೆ ಏನಂತ, 1 plus tan square is secant square theta. ಸೊ ಪ್ಲೀಸ್ ಹುಷಾರಾಗಿ ಬರೀರಿ. 1 plus tan square is secant square theta. ದೇರ್ secant square minus tan square ಆದರೆ 1 ಬರುತ್ತೆ. ಇಲ್ಲಿರೋದು ಟ್ಯಾನ್ ಸ್ಕ್ವೇರ್ ಮೈನಸ್ ಸೀಕೆಂಟು. ಸೊ ಇದರ ವ್ಯಾಲ್ಯೂ -1 ಆಗುತ್ತೆ. ಪ್ಲೀಸ್ ಚೆಕ್ ಮಾಡಿ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ 11 into -1 is nothing but -11. ಸೊ ದ ರೈಟ್ ಆನ್ಸರ್ ಇಸ್ -11. ಮಕ್ಕಳು ಕೆಲವು ಟೈಮು ಕನ್ಫ್ಯೂಷನಲ್ಲಿ ಇದಕ್ಕೆ 1 ಹಾಕ್ಬಿಟ್ಟು 11 ಅಂತ ಹಾಕ್ಬಿಡ್ತಾರೆ, ಮಿಸ್ ಮಾಡ್ಕೊಳ್ತೀರಾ. ಪ್ಲೀಸ್ ಡೋಂಟ್ ಡೂ ದಟ್. ಆ ಥರ ಪಡಬೇಡಿ. ಫಾರ್ಮುಲಾ ಕರೆಕ್ಟಾಗಿ ಅಪ್ಲೈ ಮಾಡಿ. ಸೊ ದ ರೈಟ್ ಆನ್ಸರ್ ಇಸ್ -11 ಗಿವನ್ ಇನ್ ಆಪ್ಷನ್ ಡಿ. So here comes question number 17. If tan theta plus cot theta is equal to 5, then the value of tan square plus cot square is equal to, ಯೂಶಲಿ ಏನು ಬರೀತಾರೆ, ಎರಡಕ್ಕೂ ಸ್ಕ್ವೇರ್ ಇದೆಯಾ, ಇದಕ್ಕೂ ಸ್ಕ್ವೇರ್ ಮಾಡಿಬಿಟ್ಟು 25 ಅಂತ ಬರೆದ್ಬಿಡ್ತಾರೆ. ಪ್ಲೀಸ್ ಹಾಗೆ ಬರೆಯೋ ಹಾಗಿಲ್ಲ. ಇಟ್ ಈಸ್ ರಾಂಗ್. ಯಾಕೆ ಸರ್ ಅಂತ ಕೇಳಿದ್ರೆ ನೋಡಿ ಯಾಕೆ ಅಂತ ಹೇಳ್ತೀನಿ. ಸೊ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 5 ಇರೋದು ಇದೆಯಲ್ವಾ, ಲೆಟಸ್ ಟೇಕ್ ಸ್ಕ್ವೇರ್ ಆನ್ ಬೋತ್ ಸೈಡ್. ಸೊ ಸ್ಕ್ವೇರ್ ತೊಗೊಂಡ್ರೆ ನಮಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡಬೇಕು. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದ್ರೆ ಬರೀ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರೋದಿಲ್ಲ. ಸೊ ಟ್ಯಾನ್ ಸ್ಕ್ವೇರ್ ಪ್ಲಸ್ ಕಾಟ್ ಸ್ಕ್ವೇರ್, ಪ್ಲೀಸ್ ರಿಮೆಂಬರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಟರ್ಮ್ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಆನ್ಸರ್ ತಪ್ಪಾಗುತ್ತೆ. ಸೊ 2 ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಈಸ್ ಈಕ್ವಲ್ ಟು, ಈಗ 5 ಸ್ಕ್ವೇರ್ ಏನು 25, ಈಗ ಕರೆಕ್ಟು. ಓಕೆ, ದೇರ್ ಫೋರ್ ದಿಸ್ ಇಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಇಂಟು, ನಾವು ಆಗಲೇ ನೋಡಿದ್ದೀವಿ ಟ್ಯಾನ್ ಇಂಟು ಕಾಟ್ ಆರ್ ರೆಸಿಪ್ರೋಕಲ್ಸ್ ಫಂಕ್ಷನ್ಸ್. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1 ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 25. ಓಕೆ, ದೇರ್ ಫೋರ್ ನಮಗೆ ಬೇಕಾಗಿರೋದು ಟ್ಯಾನ್ ಸ್ಕ್ವೇರ್ ಪ್ಲಸ್ ಕಾಟ್ ಸ್ಕ್ವೇರ್ ಮಾತ್ರ. ಸೊ ಟ್ಯಾನ್ ಸ್ಕ್ವೇರ್ ಪ್ಲಸ್ ಕಾಟ್ ಸ್ಕ್ವೇರ್ ಇಸ್ 25 minus 2 ಆಗುತ್ತೆ. 25 minus 2 is 23. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 23. ಯಾಕಂದರೆ ನಾನು ಇದನ್ನು ಕ್ಲಾಸಲ್ಲಿ ಟೆಸ್ಟ್ ಕೊಟ್ಟಾಗ ಮಕ್ಕಳು ತಪ್ಪು ಮಾಡಿ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಅಂತ ಬರೆದಿರೋಂಥ ಚಾನ್ಸಸ್ ಇದೆ. ಸೊ ದಯವಿಟ್ಟು ನೀವು ಈ ಕ್ವೆಶ್ಚನ್ ಎಕ್ಸಾಮಲ್ಲಿ ಕೇಳಿದ್ರೆ ತಪ್ಪು ಮಾಡಬೇಡಿ. ಓಕೆ, ಹೋಪ್ ಯು ಆರ್ ಫಾಲೋವಿಂಗ್ ದಿಸ್. ಗೊತ್ತಾಗ್ತಿದೆಯಲ್ಲ ಪ್ರಿಯಾ? ಓಕೆ, ಫೈನ್. ಲೆಟ್ಸ್ ಟೇಕ್ ಅಪ್ ಟು ದ ನೆಕ್ಸ್ಟ್ ಒನ್. ಸೊ 18th ಕ್ವೆಶ್ಚನ್ ಇಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನು? ವಿ ನೋ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 1 ಆದಮೇಲೆ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಕೂಡ 1. ಗೊತ್ತಾಗ್ತಿದೆಯಾ? ಇದರಲ್ಲಿ ಬೇರೆ ಕನ್ಫ್ಯೂಷನ್ ಬೇಡ. ಯಾಕೆಂದರೆ ಪ್ಲಸ್ ಇರೋದ್ರಿಂದ. ಬಿಕಾಸ್ ವಿ ನೋ a ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಅಡಿಷನ್ನು 2 + 3 ಮಾಡಿದ್ರು ಒಂದೇ, 3 + 2 ಮಾಡಿದ್ರು ಒಂದೇ. ಆದರೆ ಸಬ್ಟ್ರಾಕ್ಷನ್ ಇದ್ದಾಗ ಹುಷಾರಾಗಿರಬೇಕು. ಬಿಕಾಸ್ ಇಟ್ ಈಸ್ ಪ್ಲಸ್, ಇಟ್ ಈಸ್ ಸ್ಟಿಲ್ the value is 1 and the option is C. ಕರೆಕ್ಟಾ ಯೋಗಿ? ಅರ್ಥ ಆಗ್ತಿದೆ ತಾನೆ? ಫೈನ್.
let's take up the next one. So next question, if sin theta is equal to cos theta, then the value of 2 tan theta plus cos square theta ಅಂತ ಕೇಳ್ತಿದ್ದಾನೆ. ಸೊ ನಾವು ಆಲ್ರೆಡಿ ನೋಡಿದ್ದೀವಿ ಏನಂತ, ಸೈನ್ ಟೀಟಾ ಆ್ಯಂಡ್ ಕಾಸ್ ಟೀಟಾ ಸೇಮ್ ಇತ್ತು ಅಂದರೆ ಯಾವ ಆ್ಯಂಗಲ್ಗೆ ಎರಡು ಸೇಮ್ ಇರೋದು 45 ಡಿಗ್ರೀಸ್. ನೆನಪಿದೆ ತಾನೆ? ಓಕೆ, ಈಗ ಇಲ್ಲಿಗೆ ಆನ್ಸರ್ ನಿಲ್ಲಿಸೋ ಹೋಗಿಲ್ಲ, ನನಗೆ ಬೇಕಾಗಿರೋದು ಇದರ ವ್ಯಾಲ್ಯೂ. ಸೊ 2 ಟೈಮ್ಸ್ ಟ್ಯಾನ್ ಟೀಟಾ ಅಂದರೆ ಹಾಕ್ಬಿಡಿ, 2 ಟೈಮ್ಸ್ ಟ್ಯಾನ್ 45 ಡಿಗ್ರೀಸ್ ಪ್ಲಸ್ cos square 45 ಡಿಗ್ರೀಸ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ನಥಿಂಗ್ ಬಟ್ 2 ಟೈಮ್ಸ್, ನಮ್ಮೆಲ್ಲರಿಗೂ ಗೊತ್ತು tan 45 ಡಿಗ್ರೀಸ್ ಈಸ್ 1. ವಾಟ್ ಈಸ್ cos 45? tan 45 cos 45 ಎರಡು ವ್ಯಾಲ್ಯೂ ಎರಡು ಸೇಮೇ, 1/√2. ಸ್ಕ್ವೇರ್ ಇದಕ್ಕೆ ಮಾತ್ರ ಸ್ಕ್ವೇರು, ಪ್ಲೀಸ್ ರಿಮೆಂಬರ್ ಸ್ಕ್ವೇರ್ ಈಸ್ ಓನ್ಲಿ ಫಾರ್ ಕಾಸ್. ಸೊ ದಿಸ್ ಇಸ್ 2 into 1 is 2 ಪ್ಲಸ್ 1 divided by 1/√2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1/2 ಬರುತ್ತೆ, ಬಿಕಾಸ್ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗುತ್ತೆ. ಈಗ ಎಲ್ ಸಿ ಎಮ್ ತೊಗೊಂಡ್ರೆ ಎಲ್ ಸಿ ಎಮ್ ಇಸ್ 2, ಸೊ 2 2s are 4 plus 1, ದ ರೈಟ್ ಆನ್ಸರ್ ಇಸ್ 5/2. ಕರೆಕ್ಟಾ? ಸಂತೋಷ, ಅರ್ಥ ಆಗ್ತಿದೆಯಲ್ಲ? ಫೈನ್. ಸೊ 5/2 ಆಪ್ಷನ್ ಎಲ್ಲಿದೆ? ಆಪ್ಷನ್ ಸಿ ನಲ್ಲಿದೆ. ದಟ್ ವಿಡ್ ಬಿ ಯರ್ ಕರೆಕ್ಟ್ ಆನ್ಸರ್. ಇಲ್ಲಿವರೆಗೂ ಬಂದು ನಾವಿಲ್ಲಿ ಟಿಕ್ ಮಾಡ್ತಾ ಇದ್ದೀನಿ, ಬಟ್ ನಿಮಗೆ OMR ಇರುತ್ತೆ, ಶೇಡ್ ಮಾಡಬೇಕು. ಆ ಥರ ಪಟ್ಟು ಯಾವುದೋ ಕ್ವೆಶನ್ಗೆ ಶೇಡ್ ಮಾಡಿ ಆ ಕ್ವೆಶ್ಚನು ತಪ್ಪಾಗುತ್ತೆ, ಈ ಕ್ವೆಶ್ಚನು ತಪ್ಪಾಗುತ್ತೆ. ಹುಷಾರಾಗಿ ಶೇಡ್ ಮಾಡಿ, ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ತುಂಬ ಸಿಂಪಲ್ ಇದೆ. ದ ವ್ಯಾಲ್ಯೂ ಆಫ್ ಸೈನ್ 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಇಸ್ ಅಂತ ಕೇಳ್ತಿದ್ದಾನೆ. ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್ನು. ಸೈನ್ 60 ವ್ಯಾಲ್ಯೂ ಏನು? ಕರೆಕ್ಟ್, √3/2 ಕರೆಕ್ಟಾ? ಇಂಟು ಕಾಸ್ 30 ವ್ಯಾಲ್ಯೂ ನಮ್ಗೆ ಗೊತ್ತು, ಸೈನ್ 60 ವ್ಯಾಲ್ಯೂ ಕಾಸ್ 30 ವ್ಯಾಲ್ಯೂ ಎರಡು ಒಂದೇ. ದಿಸ್ ಈಸ್ ನಥಿಂಗ್ ಬಟ್ √3/2 ಅಗೇನ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಇದು √3 into √3 is √3 ಸ್ಕ್ವೇರ್ ಆಗುತ್ತೆ. √3 ಸ್ಕ್ವೇರ್ ಡಿವೈಡೆಡ್ ಬೈ 2 into 2 is 2 ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ 4. ಸೊ √3 ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿದೆ, 3 divided by 4 ಬರುತ್ತೆ. ಸೊ 3/4 ಇಸ್ ಇನ್ ಆಪ್ಷನ್ ಸಿ. ನೋಡಿ, ಅವನು √3/4 ಕೂಡ ಕೊಟ್ಟಿದ್ದಾನೆ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ. ಓಕೆ, ಪ್ಲೀಸ್ ಡೋಂಟ್ ಬಿ ಕನ್ಫ್ಯೂಸ್ಡ್. ದ ರೈಟ್ ಆನ್ಸರ್ ಇಸ್ ಗಿವನ್ ಇನ್ ಆಪ್ಷನ್ ಸಿ, ವಿಚ್ ಇಸ್ 3 divided by 4. ಗೊತ್ತಾಗ್ತಿದೆಯಾ ಮೋಹನ? ಅರ್ಥ ಆಗ್ತಿದೆಯಲ್ಲ? ಸಂಗೀತ ನಿನಗೆ? ಓಕೆ, ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಒನ್. ಸೊ ದಿಸ್ ಈಸ್ ಆಲ್ಸೋ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ದ ವ್ಯಾಲ್ಯೂ ಆಫ್ ಸೈನ್ ಟೀಟಾ ಮೈನಸ್ ಕಾಸ್ ಆಫ್ 90 ಮೈನಸ್ ಟೀಟಾ ಈಸ್ ಅಂತ ಕೇಳ್ತಿದ್ದಾನೆ. ಸ್ಟ್ರೈಟಾಗಿ ಬರಿಬೋದು, ಬಟ್ ನಿಮಗೆ ಹೇಳ್ತೀನಿ. ಸೊ ಸೈನ್ ಟೀಟಾ ಮೈನಸ್ ಕಾಸ್ ಆಫ್ 90 ಮೈನಸ್ ಟೀಟಾ. ಕಾಸ್ ಆಫ್ 90 ಮೈನಸ್ ಟೀಟಾ ಅಂದರೆ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಕಾಸ್ ಏನು? ಕಾಸ್ಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲು ಸೈನೇ, ಬಿಕಾಸ್ ಸೈನ್ ಆ್ಯಂಡ್ ಕಾಸ್ ವಿಲ್ ಶೇರ್ 90 ಡಿಗ್ರೀಸ್. ಸೊ ನನಗೆ ಬೇಕಾಗಿರೋದೇನೆಂದರೆ ಸೈನ್ ಟೀಟಾ ಮೈನಸ್ ಸೈನ್ ಟೀಟಾ. ಏನು ಸೈನ್ ಟೀಟಾ ಮೈನಸ್ ಸೈನ್ ಟೀಟಾ? 0. ಕರೆಕ್ಟ್ ತಾನೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಆನ್ಸರ್ ಇಸ್ 0. ಗೊತ್ತಾಗ್ತಿದೆಯಾ? ಸೇಮು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕೊಟ್ಟಾಗ, ಈಗ ಇನ್ ಕೇಸ್ ಟ್ಯಾನ್ ಟೀಟಾ ಮೈನಸ್ ಕಾಟ್ ಆಫ್ 90 ಮೈನಸ್ ಟೀಟಾ ಕೊಟ್ಟರು 0ನೇ. ಕಾಸ್ ಟೀಟಾ ಮೈನಸ್ ಕಾಸ್ ಟೀಟಾ ಕೊಟ್ಟು ಸೈನ್ ಆಫ್ 90 ಮೈನಸ್ ಟೀಟಾ ಕೊಟ್ಟರು 0ನೇ. ಇನ್ ಕೇಸ್ ಸೀಕೆಂಟ್ ಟೀಟಾ ಮೈನಸ್ ಕೊಸಿಕೆಂಟ್ ಆಫ್ 90 ಮೈನಸ್ ಟೀಟಾ ಕೊಟ್ಟರು 0ನೇ. ಓಕೆ, ಯು ಶುಡ್ ನೋ ದಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ರಿಲೇಷನ್ಸ್. ಯಾವ ಆ್ಯಂಗಲ್ಗೆ ಯಾವುದು ಕಾಂಪ್ಲಿಮೆಂಟ್ರಿ ಅಂತ ಗೊತ್ತಾದರೆ ಇದನ್ನು ಸಾಲ್ವ್ ಮಾಡ್ಬೋದು. ಸೊ ನಾನು ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಕಾಂಪ್ಲಿಮೆಂಟ್ರಿ ಅಂದರೆ ಫ್ರೆಂಡ್ಸು. ಸೈನ್ಗೆ ಕಾಸ್ ಫ್ರೆಂಡು, ಟ್ಯಾನ್ಗೆ ಕಾಟ್ ಫ್ರೆಂಡು ಮೀನ್ಸ್ ಕಾಂಪ್ಲಿಮೆಂಟ್ರಿ. ಕೊಸಿಕೆಂಟ್ಗೆ ಸೀಕೆಂಟು, ದೇ ಆರ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಗೊತ್ತಾಗ್ತಿದೆಯಾ? ಓಕೆ, ಲೆಟ್ಸ್ ಗೋ ಅಪ್ ಟು ದ 22nd ಕ್ವೆಶ್ಚನ್. ಫೈನ್, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಟೀಟಾ ಇಸ್. ಸೊ ಇದಕ್ಕೆ ಏನು ಕನ್ಫ್ಯೂಷನೇ ಇಲ್ಲ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಟೀಟಾ ಇಸ್ ಸೈನ್ 90 is equal to 1. ಸೈನ್ ಯಾವುದೇ ವ್ಯಾಲ್ಯೂ ತೊಗೊಂಡ್ರು ಮ್ಯಾಕ್ಸಿಮಮ್ ವ್ಯಾಲ್ಯೂ 1ನಲ್ಲೇ ಇರುತ್ತೆ. ಓಕೆ, ಸೊ ಈ ಥರ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಂಡಿದ್ದು, ಯಾವ ವ್ಯಾಲ್ಯೂ ಬೇಕಾದ್ರೂ ಕೇಳ್ಬೋದು. ಮಿನಿಮಮ್ ಆಫ್ ಸೈನ್ ಟೀಟಾ, ಮ್ಯಾಕ್ಸಿಮಮ್ ಆಫ್ ಟ್ಯಾನ್ ಟೀಟಾ, ಮಿನಿಮಮ್ ಆಫ್ ಸೀಕೆಂಟ್ ಟೀಟಾ ಅಂತ. ಈ ಥರ ವ್ಯಾಲ್ಯೂಸ್ ನೀವು ಈ ಕ್ವೆಶನ್ಸ್ ಸಾಲ್ವ್ ಮಾಡಬೇಕಂದ್ರೆ ಆ ಟ್ರಿಗ್ನೋಮೆಟ್ರಿಕ್ ಟೇಬಲ್ ವ್ಯಾಲ್ಯೂ ನೀಟಾಗಿ ಗೊತ್ತಿರಬೇಕು. ಆಗ ನೀವಿಲ್ಲಿ ಮಿಸ್ಸೇ ಮಾಡ್ಕೊಳ್ಳೋಣ. ಓಕೆ, ಇದು ಸುಮ್ಮನೆ ಎಕ್ಸಾಂಪಲು. ಈ ಥರ ಕ್ವೆಶ್ಚನ್ಸ್, ಈ ಒಂದೇ ಒಂದು ಕ್ವೆಶ್ಚನ್ನ ಟೇಬಲಲ್ಲಿ ಫಾರ್ಮ್ ಮಾಡೋಕ್ಕೆ ಹೋದರೆ ನಮಗೆ 30 ಕ್ವೆಶ್ಚನ್ ಆಗುತ್ತೆ. ಸೊ ವಿ ಡೋಂಟ್ ಹ್ಯಾವ್ ಟೈಮ್ ಫಾರ್ ಆಲ್ ದಟ್. ನಿಮಗೆ ಟೇಬಲ್ ಗೊತ್ತಿದೆ ಅಂತ ಭಾವಿಸ್ತಾ ಲೆಟ್ಸ್ ಗೋ ಅಪ್ ಟು ದಿ ನೆಕ್ಸ್ಟ್ ಒನ್. ಓಕೆ, ಹಿಯರ್ ಕಮ್ಸ್ ಅನದರ್ ಕ್ವೆಶ್ಚನ್, 23rd ಒನ್. ದ ವ್ಯಾಲ್ಯೂ ಆಫ್ ಕಾಸ್ 48 ಡಿಗ್ರೀಸ್ ಮೈನಸ್ ಸೈನ್ 42 ಡಿಗ್ರೀಸ್. ಸೊ ದಿಸ್ ಈಸ್ ಈಕ್ವಲ್ ಟು, ನನಗೆ ಅವ್ನಿಗೆ ಬೇಕಾಗಿರೋದು ಕಾಸ್ 48 ಡಿಗ್ರೀಸ್ ಮೈನಸ್ ಸೈನ್ನ ಅನ್ನೋದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ತಗೋತೀನಿ. ಸೈನ್ ಕೆನ್ ಬಿ ರಿಟರ್ನ್ ಆ್ಯಸ್ ಕಾಸ್ ಆಫ್ 90 ಮೈನಸ್ ಟೀಟಾ. 90 ಡಿಗ್ರಿ ಮೈನಸ್ ಟೀಟಾ ಅಂದರೆ ಎಷ್ಟು?
42 ಡಿಗ್ರೀಸ್. ಗೊತ್ತಾಗ್ತಿದೆಯಲ್ಲ? ಯಾವುದನ್ನು ಒಂದನ್ನು ಕನ್ವರ್ಟ್ ಮಾಡಿ, ಸೈನ್ನ ಕನ್ವರ್ಟ್ ಮಾಡ್ಬೋದು ಅಥವಾ ಕಾಸ್ನ ಕನ್ವರ್ಟ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಕಾಸ್ 48 ಡಿಗ್ರೀಸ್ ಹಾಗೆ ಇರಲಿ, ಮೈನಸ್ ಕಾಸ್ ಆಫ್ 90 ಮೈನಸ್ 42. 90 ಮೈನಸ್ 42 ಎಷ್ಟಾಗುತ್ತೆ? 48 ಡಿಗ್ರೀಸ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅಗೇನ್ ಕಾಸ್ 48 ಮೈನಸ್ ಕಾಸ್ 48 ಈಸ್ 0. ಪ್ಲಸ್ಸು ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಈಸ್ 0. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಅನ್ ಆಪ್ಷನ್ ಎ. ಗೊತ್ತಾಗ್ತಿದೆಯಾ? ಇದು ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. ಪ್ಲೀಸ್ ಬಿ ಕೇರ್ಫುಲ್. ಪ್ರೀವಿಯಸ್ ಇಯರ್ಸ್ 2019 ಮಲ್ಟಿಪಲ್ ಚಾಯ್ಸೇ ಕೇಳಿರೋದು. ಇದು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರಿಂದ ತೊಗೊಂಡಿರೋದು. ಇದು ದ ವ್ಯಾಲ್ಯೂ ಇಸ್ 0. ಆಪ್ಷನ್ ಇಸ್ ಎ. ಓಕೆ, ನೆಕ್ಸ್ಟ್ ಕ್ವಶನ್. ದ ವ್ಯಾಲ್ಯೂ ಆಫ್ ಸೀಕೆಂಡ್ ಸ್ಕ್ವೇರ್ 24 ಡಿಗ್ರೀಸ್ ಮೈನಸ್ ಟ್ಯಾನ್ ಸ್ಕ್ವೇರ್ 24 ಡಿಗ್ರೀಸ್. ಇದು 24 ಡಿಗ್ರೀಸ್ ಕೊಟ್ಟಿದ್ದಾನೆ. ಹೇಗೆ ಸರ್ ಮಾಡೋದು? ಈ ಥರ ಕೊಟ್ಟ ಅಂದರೆ ನಿಮಗೆ ಟ್ರಿಕ್ ಇದೆ. ಏನದು ಟ್ರಿಕ್ಕು ಅಂದರೆ, ವಿ ನೋ ದಟ್, ಏನು ನಮಗೆ ಗೊತ್ತು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಸೀಕೆಂಡ್ ಸ್ಕ್ವೇರ್ ತಾನೆ. ಸೊ ಸೀಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ನೆನ್ಪಿಟ್ಕೊಳ್ಳಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಸೀಕೆಂಡ್ ಸ್ಕ್ವೇರ್ ಇರೋದ್ರಿಂದ ಸೀಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ 1 ಇರುತ್ತೆ. ಸೊ ಟೀಟಾಗೆ ಯಾವ ವ್ಯಾಲ್ಯೂ ಆದರೂ ಹಾಕಲಿ, ಇಲ್ಲಿ ಟೀಟಾಗೆ 24 ಡಿಗ್ರೀಸ್ ಕೊಟ್ಟಿದ್ದಾನೆ. ಗೊತ್ತಾಗ್ತಿದೆಯಾ? ಸೊ ಸೀಕೆಂಡ್ ಸ್ಕ್ವೇರ್ 24 ಡಿಗ್ರೀಸ್ ಮೈನಸ್ ಟ್ಯಾನ್ ಸ್ಕ್ವೇರ್ 24 ಡಿಗ್ರೀಸ್ ಈಸ್ ಈಕ್ವಲ್ ಟು ಆನ್ಸರು 1. ಸೊ 1 ಈಸ್ ನಥಿಂಗ್ ಬಟ್ ಇನ್ ಆಪ್ಷನ್ ಡಿ. ಗೊತ್ತಾಗ್ತಿದೆಯಾ? 24 ಡಿಗ್ರೀಸ್ ಕೊಡಲಿ, 48 ಕೊಡಲಿ, 49 ಕೊಡಲಿ, 12 ಕೊಡಲಿ, 4 ಕೊಡಲಿ, ಓಕೆ, ಯಾವುದೇ ಕೊಡಲಿ, ಈ ರಿಸಲ್ಟು ಯೂಸ್ ಮಾಡ್ಕೊಳ್ಳಿ. ಸೇಮ್ ಇನ್ ಕೇಸ್ ಎಕ್ಸಾಮಲ್ಲಿ ಕೊಸಿಕೆಂಡ್ ಸ್ಕ್ವೇರ್ 32 ಡಿಗ್ರೀಸ್ ಮೈನಸ್ ಕಾಟ್ ಸ್ಕ್ವೇರ್ 32 ಡಿಗ್ರೀಸ್ ಅಂತ ಕೊಟ್ಟರು ಅದರ ವ್ಯಾಲ್ಯೂ 0 ಬರುತ್ತೆ. ಸಾರಿ 1 ಏನು ಬರುತ್ತೆ? 1 ಬರುತ್ತೆ. ನೋಡ್ಕೊಳ್ಬೇಕು ನೀವು ಐಡೆಂಟಿಟಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮೂರೂ ಡಿಸೈನಾಗಿ ಯೂಸ್ ಮಾಡೋದನ್ನು ಗೊತ್ತಾದರೆ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ದಟ್ ವಾಸ್ ಕ್ವೆಶ್ಚನ್ ನಂಬರ್ 24. We have one more question for this video. Question number 25. The value of tan square 60 degrees plus 2 tan square 45 degrees is. Okay, so ಏನು ಬೇಕಾಗಿರೋದು ಈಗ tan 60 degree ವ್ಯಾಲ್ಯೂ ಏನು? we know tan 60 is √3. so √3 square plus 2 into tan 45 degree, ಡೌಟೇ ಬೇಡ, 1 ಅದು. tan 45 is 1. ನೆನ್ಪಿಟ್ಕೊಳ್ಳಿ, ಸೈನು 90 ಡಿಗ್ರಿಯಲ್ಲಿ 1 ಇರುತ್ತೆ, ಕಾಸು 0 ಡಿಗ್ರಿಯಲ್ಲಿ 1 ಇರುತ್ತೆ, ಟ್ಯಾನು 45 ಡಿಗ್ರೀಸಲ್ಲಿ 1 ಇರುತ್ತೆ. ಸೊ ದಿಸ್ ಇಸ್ ನಮ್ಮ ಸ್ಕ್ವೇರ್. ಸೊ √3 ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 3 ಪ್ಲಸ್ 2 ಇಂಟು 1. ಸೊ ದಿಸ್ ಇಸ್ ನಥಿಂಗ್ ಬಟ್ 3 ಪ್ಲಸ್ 2. 3 ಪ್ಲಸ್ 2ನ ಮತ್ತೆ ಇಲ್ಲೂ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋ ಡೌಟ್ ಇಟ್ ಈಸ್ ಆನ್ಸರ್ ಇಸ್ 5. ಕರೆಕ್ಟಾ? ಸೊ 5 ಆಪ್ಷನ್ ಎಲ್ಲಿದೆ? ಇಟ್ ಈಸ್ ಇನ್ ಆಪ್ಷನ್ ಎ. ಗೊತ್ತಾಗ್ತಿದೆಯಾ? ಸೊ 25th ಕ್ವೆಶ್ಚನ್ ಇಸ್ ಇನ್ ಆಪ್ಷನ್ ಎ. ಸೊ ನೀವು ನೋಡ್ಬೋದು 25 ಕ್ವೆಶ್ಚನ್ಸ್ನ ಆಲ್ಮೋಸ್ಟು 33 ಮಿನಿಟ್ಸಲ್ಲಿ ಮುಗಿಸಿದಿರಿ. ದಟ್ ಮೀನ್ಸ್ ನಿಮ್ಮ ಎಕ್ಸಾಮಲ್ಲಿ ಹೆಚ್ಚು ಕಡಿಮೆ ನೀವು ಈ ಸ್ಪೀಡಲ್ಲೇ ಇರಬೇಕು. ಮ್ಯಾಕ್ಸಿಮಮ್ ಒಂದು ಕ್ವೆಶ್ಚನ್ಗೆ 1.5 ನಿಮಿಷ ಇರುತ್ತೆ, ಅದು ಶೇಡಿಂಗ್ ಮಾಡೋದನ್ನು ಸೇರಿಸಿ. ಗೊತ್ತಾಗ್ತಿದೆಯಾ? ಸೊ ಟ್ರೈ ಟು ಪಾಸಿಬಲಿ ಕಂಪ್ಲೀಟ್ ದ 1 ಕ್ವೆಶ್ಚನ್ ಇನ್ 1 ಮಿನಿಟ್. ಗೊತ್ತಾಗ್ತಿದೆಯಾ? ಓಕೆ ಪ್ರೀತಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 25 ಕ್ವೆಶ್ಚನ್ಸ್ ಟ್ರಿಗ್ನೋಮೆಟ್ರಿಕ್ ಬೇಸಿಕ್ ಕ್ವೆಶ್ಚನ್ಸ್ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಚಾಲೆಂಜಿಂಗ್ ಕ್ವೆಶ್ಚನ್ಸ್ ತುಂಬ ಇದ್ದಾವೆ. ನಿಮಗೆ ಬೇಕು ಅಂದರೆ ದಯವಿಟ್ಟು, ಟೈಮ್ ಕಡಿಮೆ ಇದೆ, ಆದಷ್ಟು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಗಬೇಕಿದ್ರೆ ಇನ್ನೊಂದು ಪಾರ್ಟ್ ಮಾಡ್ತೀನಿ. ಈಗ ಯಾವ್ಯಾವ ಕ್ವೆಶ್ಚನ್ಸ್ ಮಾಡಿದ್ದೀನಿ ಇವನ್ನ ಬಿಟ್ಟು, ಓಕೆ, ಮೋಸ್ಟ್ ಚಾಲೆಂಜಿಂಗ್ ಕ್ವೆಶ್ಚನ್ಸ್ ಇನ್ನೊಂದು ವಿಡಿಯೋ ಮಾಡೋಣ, ಪ್ರೊವೈಡೆಡ್ ನಿಮಗೆ ಬೇಕು ಅನಿಸಿದ್ರೆ. ಸರಿನಾ? ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್. ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಇಟ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಇದು ಎಕ್ಸಾಮ್ಗೆ ಉಪಯೋಗ ಆಗುತ್ತೆ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ಇಫ್ ಪಾಸಿಬಲ್, ನಿಮಗೆ ಬೇಕು ಅನಿಸಿದ್ರೆ. ಅಂಟಿಲ್ ದೆನ್ ಟೇಕ್ ಕೇರ್, ಗಾಡ್ ಬ್ಲೆಸ್ ಯು ಆಲ್, ಆ್ಯಂಡ್ ಮತ್ತೆ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಬಾಯ್.